ಈ ಚೆಮ್ಮಾವಿಗಳು ಯಾರೂ ಮಾಡಲಾರ್ದಂಥ ಚೆಮ್ಮಾವಿಗಳದು, ಇವು ಧರಿಸುವಂಥ ನನಗೆ ಸಲ್ಲುವಂಥದ್ದಲ್ಲ, ಕೂಡಲ ಸಂಗಮ ದೇವನಿಗೆ ಸಲ್ಲುವಂಥದ್ದು ಅಂಥೇಳಿ ತಲೆ ಮೇಲಿಟ್ಟುಕೊಂಡು ಕುಣಿದಾಡಿದಂಥ ಮಹಾನ್ ಹರಳೆಯ ಕಲ್ಯಾಣಮ್ಮನವರ ತ್ಯಾಗದ ಸಂಕೇತವೇ ಚೆಮ್ಮಾವಿಗಳು. ಸ್ನೇಹಿತರೆ, ನಾವೀಗ ಕಲಬುರಗಿ ಜಿಲ್ಲೆ ಮಳಖೇಡದ ಹತ್ರ ಇದ್ದೀವಿ ಸ್ನೇಹಿತರೆ. ರಾಷ್ಟ್ರಕೂಟರ ರಾಜಧಾನಿ ಮಳಖೇಡದ ಹತ್ರ, ಬಿಜನಹಳ್ಳಿ, ಕಲಬುರಗಿ ಜಿಲ್ಲೆ ಮಳಖೇಡದ ಹತ್ರ ಇರುವಂಥದ್ದು. ಮಳಖೇಡಿನ ಸುಮಾರು ಒಂದು 3-4 ಕಿಲೋಮೀಟ್ರ್ ದೂರ. ಅಲ್ಲಿ ಹೋಗೋಣಂತೆ, ಶರಣರ ಚೆಮ್ಮಾವಿಗಳನ್ನು ನೋಡೋಣ. ನಮಸ್ಕಾರ ರೀ ಸರ್. ಇದು ಯಾವ ಗ್ರಾಮ ಸರ್? ಇದು ಬಿಜನಹಳ್ಳಿ ರೀ. ಬಿಜನಹಳ್ಳಿ. ಸರ್ ಎಷ್ಟು ಜನ ಸರ್ ಈ ಊರು? ಏನ್ರಿ ಈ ಕಡೆ ಗುಲ್ಬರ್ಗ ಕಡೆ ಊರುಗಳು ಹಿಂಗೆ ಇರ್ತಾವೆ, ಹಿಂಗೆ ರೀ. ಮನೆ ಹತ್ತಿರ ಇರ್ತಾರತ್ತಾವ. ಒಂದೊಂದು ಗಾಡಿನೇ ಕೂಡ್ಸಿ ಮಾಡ್ಕೊಂಡಿರ್ತಾರೆ ಅವರು. ಓಕೆ. ಅವ್ರ ನಡುವೆ ಒಂದೇ ಗಾಡಿ ಇಟ್ಟಿರ್ತಾರೆ ಕೆಲವರು. ಇವೇ ಶಾಬಾದ್ ಕಲ್ಲು. ಶೇಡಮ್ ಕಲ್ಲು. ಶೇಡಮ್ದಾಗ ಸಿಗ್ತಾವ್ರಿ ಇವು. ಅದು ಶಾಬಾದ್ದಾಗ ಸಿಕ್ಕಿದಕ್ಕೆ ಶಾಬಾದ್ ಕಲ್ಲು ಹೆಚ್ಚಿಗೆ ಫೇಮಸ್ ಆಗಿದೆ. ಶಾಬಾದ್ ಕಲ್ಲು ನಮ್ಮ ಶೇಡಮ್ನಲ್ಲಿ ಗಣಿಗಳು ಅವ ರೀ ಇವು. ಅವೇನು? ಓಕೆ. ಇಲ್ಲಿ ಅವ ರೀ ಚೆಮ್ಮಾವಿಗಳು. ಸ್ವಲ್ಪ ಫಿಟ್ ಮಾಡಕ್ಕೆ ಕುಂಡಿರ್ತೇನೆ ನೋಡ್ರಿ. ಕುಂಡ್ರಲ್ಲ, ಚಾರ್ಜಿಂಗ್ ಅದು. ಬಟ್ಟೆ ಬೇಕೇನ್ರಿ? ಇದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಹತ್ತಿರ ಇರುವಂಥ 3 ಕಿಲೋಮೀಟರ್ ಅಂತರದಲ್ಲಿರುವಂಥ ಬಿಜನಹಳ್ಳಿ ಗ್ರಾಮ. ಈ ಬಿಜನಹಳ್ಳಿ ಗ್ರಾಮ ಬಸವಾದಿ ಶರಣರು ಮಾಡಿದಂಥ ಏನು ವಚನ ಚಳವಳಿ ಮತ್ತು ಶರಣ ಚಳವಳಿ ಅಂತ ಕರಿಡ್ತೇವೆ. ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟಂಥ ಶರಣ ಸಾಹಿತ್ಯ, ವಚನ ಸಾಹಿತ್ಯಕ್ಕೆ ಮುನ್ನುಡಿ ಬರೆದಂಥ ಏನು ಚಳವಳಿಗೆ ಇದು ಈ ಚೆಮ್ಮಾವಿಗಳು ಕಾರಣೀಭೂತವಾಗಿವೆ ಅನ್ನುವಂಥದ್ದು. ಕಲ್ಯಾಣ ಕ್ರಾಂತಿಗೆ ಮುನ್ನುಡಿ ಬರೆದಂಥ ಚೆಮ್ಮಾವಿಗಳು. ಈ ಚೆಮ್ಮಾವಿಗಳದು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಬಸವಾದಿ ಶರಣರ ಏನು ವಚನ ಬರೀತಿದ್ರು, ಅಲ್ಲಿ ಚರ್ಚೆ ನಡೀತಿತ್ತು. ಮೊದಲ ಪಾರ್ಲಿಮೆಂಟ್ ಅಂತ ಕರಿತೀವಿ, ಮೊದಲ ಸಂಸತ್ತು ಅಂತ ಕರಿತೇವೆ ಕಲ್ಯಾಣದೊಳಗೆ. 12ನೇ ಶತಮಾನದಲ್ಲಿ 770 ಅಮರಗಣಗಳು, 196,000 ಜಂಗಮರು. ಇದು ವಚನ ಚಳವಳಿಯಲ್ಲಿ ನಡೆದಂಥ ಒಂದು ಸತ್ಯ ಘಟನೆ. ಆ ವಚನ ಚಳವಳಿಯಲ್ಲಿ ಬಸವಣ್ಣನವರು ಅಲ್ಲಂ ಪ್ರಭುಗಳು ಶೂನ್ಯಪೀಠದ ಅಧ್ಯಕ್ಷರಾಗಿದ್ದರು. ಅಲ್ಲಿ ಎಲ್ಲರೂ ಒಂದೊಂದು ವಚನ ಹೇಳ್ತಾರೆ. ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹೊಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಹೀಗೆ ಬಸವಣ್ಣವ್ರು ಹೇಳಿದ್ರೆ. ಅಕ್ಕಮಾದಿ ಒಂದು ವಚನ ಹೇಳ್ತಾರೆ ಮತ್ತು ನೂಲಿಯ ಚಂದಯ್ಯ ಒಂದು ವಚನ ಹೇಳ್ತಾರೆ. ಇವೆಲ್ಲ ಆದ ಬಳಿಕ ಬಸವಣ್ಣನವರು ಪ್ರಧಾನಮಂತ್ರಿಗಳಾಗಿದ್ದರು. ಈ ಕಡೆ ಪ್ರಧಾನಮಂತ್ರಿಯಾಗಿ ಕೆಲಸ ನಿಭಾಯಿಸುವಂಥದ್ದು ವಿತ್ತ ಸಚಿವ, ಫೈನಾನ್ಸ್ ಮಿನಿಸ್ಟರ್ ಬಸವಣ್ಣ. ಈ ಕಡೆ ಬಸವಾದಿ ಶರಣರು ಅನುಭವ ಮಂಟಪ ನಡೆಸುವಂಥ ಜವಾಬ್ದಾರಿ ಬಸವಣ್ಣವ್ರ ಮೇಲಿತ್ತು. ಆ ಅನುಭವ ಮಂಟಪದ ಕಾರ್ಯಚಟುವಟಿಕೆಗಳನ್ನು ಮುಗಿಸಿಕೊಂಡು ಕಲ್ಯಾಣದ ನಡುಬೀದಿ ಒಳಗೆ ಬರುವಂಥ ಸಂದರ್ಭದಲ್ಲಿ ಚಪ್ಪಲಿ ಹೊಲಿಯುವಂಥ ಕಾಯಕ ಯೋಗಿ ಕುಲಕ್ಕೊಬ್ಬ ಶರಣರಿದ್ದರು. ಸಮಗಾರ ಹರಳೆಯ ಚಪ್ಪಲಿ ಹೊಲಿಯುವಂಥ ಕೆಲಸ. ಅದಕ್ಕೆ ಆ ಚಪ್ಪಲಿ ಹೊಲಿಯುವಂಥ ಒಬ್ಬ ಕಾಯಕ ಯೋಗಿ, ನೂಲಿಯ ಚಂದಯ್ಯ ಹಗ್ಗನ ಹೊಸದು. ಹೀಗೆ ಎಲ್ಲರೂ ತಮ್ಮ ಕಾಯಕ ಮಾಡ್ತಿದ್ರು. ಹಾಗೆ ನಮ್ಮ ಹರಳಯ್ಯನವರು ಚಪ್ಪಲಿ ಮಾಡುವಂಥದ್ದು, ಪಾದರಕ್ಷೆಗಳನ್ನು ಮಾಡುವಂಥದ್ದು ಅವರ ಕಾಯಕ ಆಗಿತ್ತು. ಪಾದರಕ್ಷೆಗಳನ್ನು ಮಾಡುವಂಥ ಕಾಯಕ. ಅವರು ಒಂದು ದಿನ ನಡುವೆ ಬಸವಣ್ಣವರು ಕುದುರೆ ಮೇಲೆ ಪ್ರಧಾನಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ, ಕಲ್ಯಾಣದ ನಡುಬೀದಿ ಒಳಗೆ ಬರುವಂಥ ಸಂದರ್ಭದಲ್ಲಿ ಹರಳಯ್ಯನವರು ಎದುರಾದರು. ಹರಳಯ್ಯನವರು ಎದುರಾಗಿ ಬಸವಣ್ಣವ್ರು ಹೊಂಟ್ರು ಅಂತೇಳಿ, ಅಪ್ಪ ಶರಣ, ನಿಮಗೆ ಶರಣಾರ್ಥಿ ಅಂದರು ಹರಳಯ್ಯನವರು. ಅದಕ್ಕೆ ಬಸವಣ್ಣನವರು ಹಾಯ್ ಬಾಯ್ ಅಂತ ಹೋಗಲಿಲ್ಲ. ಅವರು ಬರೀ ಇಷ್ಟು ಮಾಡಿ ಹೋಗಲಿಲ್ಲ. ಕುದುರೆ ಮೇಲಿಂದ ಕೆಳಗಿಳಿದು, ಇವತ್ತು ನಾವೇನು ಊರ ಹೊರಗಿರುವಂಥ ಒಬ್ಬ ಚಪ್ಪಲಿ ಹೊಲಿಯುವ ಕಾಯಕ ಯೋಗಿ, ಅಂದಿನ ಸಂದರ್ಭದಲ್ಲಿ ಬಸವಣ್ಣವರು ಯಾವುದೂ ಅದಕ್ಕೆ ಇದು ಮಾಡಲಿಲ್ಲ. ಅಂಥ ಒಬ್ಬ ಕಾಯಕ ಯೋಗಿಗೆ ಹಾಯ್ ಅಂತ ಹೋಗದೆ ಆ ಕುದುರೆ ಮೇಲಿಂದ ಕೆಳಗಿಳಿದು, ಮಹಾನ್ ಶರಣ ಹರಳಯ್ಯನವರೇ, ನಿಮಗೆ ಶರಣಾರ್ಥಿ ಅಂದರು. ಅದಕ್ಕೆ ಹರಳಯ್ಯನವರಿಗೆ ಬಸವಣ್ಣವರು ಶರಣಾರ್ಥಿ ಅಂದಾಗ ದೊಡ್ಡ ನಮಸ್ಕಾರ. ಇದಕ್ಕೆ ಪರ್ಯಾಯ ಏನು ನಮಸ್ಕಾರ ಕೊಡೋಕ್ಕೆ ಸಾಧ್ಯ ಆದಂಥ ಹರಳಯ್ಯನವರಿಗೆ ಚಿಂತೆ ಆಗ್ತದೆ. ಮನೆಯೊಳಗೆ ಬರ್ತಾನೆ. ಮನೆಯೊಳಗೆ ಬಂದು ಹರಳಯ್ಯನವರು ಬರ್ತಾರೆ. ಬಂದು ಒಂದಿಷ್ಟು ಚಿಂತೆಯೊಳಗಿರ್ತಾನೆ. ಮಾನಸಿಕ ತೊಳಲಾಟ ಇರ್ತದೆ. ಅವರ ಹೆಂಡತಿ ಕಲ್ಯಾಣಮ್ಮ ಅವರು ಕೇಳ್ತಾರೆ, ಯಾಕ್ರಿ ಯಜಮಾನ್ರಿ, ಯಾಕೆ ಮುಖ ಸಪ್ಪೆ ಆಗ್ಯದ, ಯಾರಾದರೂ ಏನಾದರೂ ಅಂದರೇನು? ಇಲ್ಲ ಕಲ್ಯಾಣಮ್ಮ, ಬಸವಣ್ಣವರು ಮಹಾಮಂತ್ರಿಗಳು ಬಂದರು, ಎದುರು ಸಿಕ್ಕರು, ನಾ ಶರಣಂದೆ, ಅವರು ಶರಣಾರ್ಥಿ ಅಂದರು. ನಾವು ವಾಪಸ್ ಏನು ಕೊಡೋಣ, ನನಗೆ ಚಿಂತೆ ಬಿದ್ದ. ಅಂಥ ಮಹಾನ್ ವ್ಯಕ್ತಿ
ಶರಣು ಶರಣಾರ್ಥಿ ಕೈ ಮುಗಿದು ನನ್ನ ಮುಂದೆ ನಿಂತು ಮಹಾನ್ ನಮಗೆ ಮುಟ್ಟಿಸೋತಿದ್ದಿಲ್ಲ ಜನ. ಆದ್ರೆ ಅಪ್ಪ ಬಸವಣ್ಣವರು ನಮಗೆ ಮುಂದೆ ಬಂದು ನಿಂತು ಅಪ್ಪಿಕೊಂಡು ಶರಣು ಶರಣಾರ್ಥಿ ಅಂದ್ರಲ್ಲ, ಇದಕ್ಕೇನು ಕೊಡ್ಬೇಕಂತ ಚಿಂತೆ ಆಗ್ಯದ ನನಗೆ. ಅಕ್ಕ ಹೆಣ್ಮಗಳು, ಟ್ಯಾಲೆಂಟ್ ಹೆಣ್ಮಗಳು ಕಲ್ಯಾಣಮ್ಮ, ಭಾಳ ಹೆಣ್ಮಗಳು, ಭಾಳ ಜಾಣೆ. ಆ ತಾಯಿ ಕಲ್ಯಾಣಮ್ಮ ಅಂದ್ರೆ ಹರಳಯ್ಯನವ್ರ ಹೆಂಡತಿ ಹೇಳ್ತಾಳೆ, ಅದಕ್ಯಾಕೆ ಚಿಂತೆ ಮಾಡ್ತೀನಿ ನನ್ನ ಒಡೆಯ, ಇಷ್ಟು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮಿಬ್ಬರ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಗಳನ್ನು ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸೋಣ ಅಂತ ಉಪಾಯ ಹೇಳ್ತಾಳೆ. ಇಷ್ಟು ಅಂದ ಬಳಿಕ ಅಲ್ಲಕ್ಕೆ ಸಾಧ್ಯ ಇದೆ, ತೊಡೆಯ ಚರ್ಮ ತೆಗೆಯೋದು ಭಾಳ ಕಷ್ಟ. ಆದರೂ ಇಬ್ಬರು ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪಂಗೆ ಶಿವಂಗಿ ಅನ್ನುವಂಥದ್ದೇ. ಅವರಿಬ್ಬರು ಗಂಡ ಹೆಂಡತಿ ತಮ್ಮ ಕಾಯಕದಲ್ಲಿ ಏನಿದ್ದರು, ಕಾಯಕದ ಆ ಕೆಲಸ ಮಾಡುವಂಥ ಚಪ್ಪಲಿ ಹೊಲಿಯುವ ಕಾಯಕ, ಆ ಚಪ್ಪಲಿಯನ್ನು ಮಾಡಿ ಅದು ತೊಡೆಯ ಚರ್ಮ ಎಷ್ಟು ಕಷ್ಟ ಆದರೂ ಇಬ್ಬರು ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಗಳನ್ನು ಮಾಡಿ, ಸುಂದರವಾದಂಥ ಪಾದರಕ್ಷೆಗಳನ್ನು ಮಾಡಿ ಅಪ್ಪ ಬಸವಣ್ಣನವರ ಮನೆಗೆ ಬರ್ತಾರೆ. ಬಸವಣ್ಣನವರ ಮನೆ ಅಂದರೆ ಭಾಳ 24 ಗಂಟೆ ಜನರ ಇದಕ್ಕೆ ಸೇವೆಗಾಗಿರುವಂಥದ್ದು. ಆ ಮನೆಗೆ ಬರುವಂಥ ಸಂದರ್ಭದಲ್ಲಿ ಎದುರು ಬರ್ತಾರೆ, ಮನೆಯೊಳಗೆ ಎದುರು ಬಂದಾಗ ಬಸವಣ್ಣವ್ರು ಅಂತಾರೆ, ಕಲ್ಯಾಣಮ್ಮ ಹರಳಯ್ಯನವರು ನಮ್ಮ ಮಹಾಮನೆಗೆ ಬರ್ತಾ ಇದ್ರಲ್ಲ, ಭಾಳ ಸ್ವಾಗತ. ನೀವು ಒಂದು ವೇಳೆ ಒಂದು ತಾಸು 1 ಗಂಟೆ ತಡ ಮಾಡಿ ಬಂದಿದ್ದೆ, ಆದರೆ ನಾನೇ ನಿಮ್ಮ ಮನೆಗೆ ಅಂಬಲಿ ಕುಡ್ಲಿಕ್ಕೆ ಬರ್ತಿದ್ದಲ್ಲ ಅಂತಂದ್ರು ಬಸವಣ್ಣವ್ರು. ಅದಕ್ಕೆ ಬಸವಣ್ಣವ್ರು ಹೀಗಂದಾಗ, ಅಪ್ಪ ಮನ್ ಅಂದಿದೇ ಸಾಕಯ್ಯ, ಇನ್ನು ಅಂಬಲಿ ಕುಡಿದ್ರೆ ಜನ ನಿಮಗೆ ಬಿಡ್ತಾರೆ, ನಮಗೆ ಬಿಡ್ತಾರ, ಅದಕ್ಕಪ್ಪ ನೀವು ಇವು ತಗೊಳ್ರಿ, ಇವು ಧರಿಸಿ ಅಂತ. ಏನವ ಇವು ಅಪ್ಪ, ನೀವು ಮೊನ್ನೆ ಶರಣು ಶರಣಾರ್ಥಿ, ಅದ್ರಾಗ ಏನದ, ನಾನು ಶರಣು ಶರಣಾರ್ಥಿ ಎಲ್ಲ ಶರಣರು ಹೇಳ್ದಂಗೆ ಎಲ್ಲರಿಗೆ ನಾನು ಶರಣು ಶರಣಾರ್ಥಿ ಹೇಳ್ತೀನಿ, ನಿಮಗೆ ಶರಣು ಶರಣಾರ್ಥಿ. ಇದು ಏನು ಬಂತಿದು, ಯಾಕೆ ಇವು, ಏನು ಮಾಡು ಯಪ್ಪ, ನೀವು ಅಂದಿದ ಕೈ ಭಾರ ಭಾಳ ಇತ್ತು, ನಮ್ಮ ತಲೆ ಮೇಲೆ ಭಾರ ಹೊರಿಸಿರಿ, ಇದಕ್ಕಿಂತಲೂ ಬಹುದೊಡ್ಡ ನಮಸ್ಕಾರ ನಾ ಏನು ಕೊಡ್ಲಿಕ್ಕೆ ಸಾಧ್ಯ ಆತ. ನಾವಿಬ್ಬರು ಗಂಡ ಹೆಂಡತಿ ತೊಡೆ ಚರ್ಮದಿಂದ ಚಮಾವಿಗಳನ್ನು ಮಾಡಿದೆವು, ಧರಿಸಿ ಅಂತ ಕೊಡ್ತಾರೆ. ಅಪ್ಪ ನಾವು ನೀವು ಆದರೆ ಏನು ಚಂದ ಬಾಟ ಮಾಡಿದೆವು, ಹರಳೆಯ ತಾಯಿ ಕಡೆ ಹಾಕ್ಕೋತಿದ್ದೆವು ಅಂತ ನಾವು ಅಂತಿದ್ದೆವು. ಆದರೆ ಅಪ್ಪ ಬಸವಣ್ಣ ಜಗಜ್ಯೋತಿ, ವಿಶ್ವಜ್ಯೋತಿ, ಪ್ರಧಾನಮಂತ್ರಿ, ವಿತ್ತ ಸಚಿವ, ಫೈನಾನ್ಸ್ ಮಿನಿಸ್ಟರ್, ಮಹಾಮಾನವತಾವಾದಿ, ಸಮಾನತೆಯ ಹರಿಕಾರ ಬಸವಣ್ಣವರು ಇದಕ್ಕೆ ಅವಕಾಶ ಕೊಡಲಿಲ್ಲ, ಧರಿಸಲಿಲ್ಲ. ಇವು ನನಗೆ ಸಲ್ಲುವಂಥದ್ದಲ್ಲ. ಇದು ನೋಡ್ರಿ, ಭೂಮಿ ಒಂದು ಕಡೆ ಇದ್ದರೆ ಚಮ್ಮಾವಿಗಳು ಒಂದು ಕಡೆ, ಭೂಮಿ ಭಾರಕ್ಕಿಂತ ಚಮ್ಮಾವಿಗಳ ಭಾರ ಹೆಚ್ಚಿಗಿದೆ. ಈ ಭೂಮಿ ಮೇಲೆ ಎಷ್ಟೆಷ್ಟು ಸತ್ಪುರುಷರು, ಸಂತರು, ಶರಣರು ಬಂದು ಹೋಗ್ಯಾರ. ಈ ಭೂಮಿ ಮೇಲೆ ಬಂದು ಹೋದ್ರೂ ಪರವಾಗಿಲ್ಲ, ಈ ಚಮ್ಮಾವಿಗಳು ಯಾರೂ ಮಾಡಲಾರ್ದಂಥ ಚಮ್ಮಾವಿಗಳದು. ಇವು ಧರಿಸುವಂಥ ನನಗೆ ಸಲ್ಲುವಂಥದ್ದಲ್ಲ, ಕೂಡಲ ಸಂಗಮ ದೇವನಿಗೆ ಸಲ್ಲುವಂಥದ್ದು ಅಂಥೇಳಿ ತಲೆ ಮೇಲಿಟ್ಟುಕೊಂಡು ಕುಣಿದಾಡಿದಂಥ ಮಾನವತಾವಾದಿ ಬಸವಣ್ಣನವರ ಸತ್ಯ ಘಟನೆ, ಹರಳಯ್ಯನವರ ತ್ಯಾಗ, ಹರಳಯ್ಯ ಕಲ್ಯಾಣಮ್ಮನವರ ತ್ಯಾಗದ ಸಂಕೇತವೇ ಚಮ್ಮಾವಿಗಳು ಅನ್ನುವಂಥದ್ದು. ಈ ಚಮ್ಮಾವಿಗಳು ಕಲ್ಯಾಣದಿಂದ ಹೇಗೆ ಬಂದವು? ಮೊದಲು ಬಸವೇಶ್ವರರು ಧರಿಸಲಿಲ್ಲ. ಹಾಗೆ ಒಂದು ಕತೆಗಳು ಅದಾದ ಬಳಿಕೆ ಧರಿಸಲಿಲ್ಲ. ನಡುಬೀದಿ ಒಳಗೆ ಇವು ಚಮ್ಮಾವಿಗಳು ತೊಗೊಂಡು ಬರ್ತಾರೆ, ಗಂಡ ಹೆಂಡತಿ ವಾಪಸ್ ತೊಗೊಂಡು ಬರ್ತಾರೆ. ನೀವು ಒಯ್ದು ಇಡ್ರಿ, ಮುಂದಿನ ಇದಕ್ಕೆ ದೇವರ ಹೆಸರ ಮೇಲೆ ಇಡ್ರಿ, ನಮಗೆ ನಾನು ಸಲ್ಲುವಂಥದ್ದಲ್ಲ, ಕೂಡಲ ಸಂಗಮನ ಹೆಸರ ಮೇಲೆ ಇಡ್ರಿ ಅಂತ ಅವ್ರು ವಾಪಸ್ ತೊಗೊಂಡು ಬರೋ ಟೈಮಿಗೆ, ಇಬ್ಬರು ಗಂಡ ಹೆಂಡತಿ ತೊಗೊಂಡು ಬರೋ ಟೈಮಿಗೆ ಎದುರೊಬ್ಬ ಮಂತ್ರಿ ಸಿಕ್ಕ, ಮಧುವರ್ಷ ಕುದುರೆ ಮೇಲಿಂದ ಹೊಂಟಿದ್ರು ಮಂತ್ರಿಗಳು. ಬರೋ ಟೈಮಿಗೆ ನೀವು ಹರಳಯ್ಯ, ಇವು ಚಮ್ಮಾವಿಗಳಿರಪ್ಪ, ಇಲ್ಲಿ ಯಾಕಡೆ ತೊಗೊಂಡು ನಡೆದ್ರಿ? ಇಲ್ಲಪ್ಪ, ಬಸವಣ್ಣವ್ರು ನನಗೆ ಶರಣಾರ್ಥಿ ಅಂದರು, ಅದಕ್ಕೆ ನಾನು ವಾಪಸ್ ನಮಸ್ಕಾರ, ಇದು ಚಮ್ಮಾವಿಗಳು ಮಾಡಿಕೊಟ್ಟಿದ್ದು, ಧರಿಸಲಿಲ್ಲ, ವಾಪಸ್ ತೊಗೊಂಡು ಹೊಂಟೀನಿ. ಬಸವಣ್ಣವ್ರಿಗೆ ಏನು ತಿಳಿತದೆ, ನಾ ಮಂತ್ರಿ ಇದ್ದೀನಿ, ನಾ ಹಾಕೋತೀನಿ ಅಂಥೇಳಿ ಕಸ್ಕೊಂಡು ಜಬರ್ದಸ್ತಿಲಿಂದ ಕಸ್ಕೊಂಡು ಹಾಕ್ಕೊಂಡ. ಮೈಯೆಲ್ಲ ಉರಿಯತ್ತು, ಬೆಂಕಿ ಬಿತ್ತು. ಇವು ಯಾರು ಮುಟ್ಟಬಾರದು ಅಂತ ಹೇಳಿದರು, ಈತ ಮುಟ್ಟಿ ಚಪ್ಪಲಿ ಧರಿಸಿದ. ಪೃಥ್ವಿಗೆ ಸಮಬಾರದು ಅಂತ ಬಸವಣ್ಣವ್ರು ಹೇಳಿದ್ರೆ ನೀವು ಚಪ್ಪಲಿ ಧರಿಸಿದ ಮಂತ್ರಿ. ಆ ಧರಿಸಿದಾಗ ಮತ್ತೆ ಅವರಿಗೆ ಒಂದಿಷ್ಟು ಬಸವಣ್ಣವ್ರ ಉಪಾಯದಿಂದ ಮತ್ತೇನೋ ನೀರು ಚಿಂಪಡಿಸಿದಾಗ ಏನೋ ಒಂದು ರೀತಿಯಾಗಿ ಅವನಿಗೆ ಸಮಾಧಾನ ಆಗಿ ಎದ್ದು ನಿಂತ ಅನ್ನುವಂಥದ್ದು. ಅದು ತಂದು ಕಲ್ಯಾಣದೊಳಗೆ ಅಲ್ಲೇ ಇದ್ದು, ಬಸವ ಕಲ್ಯಾಣದೊಳಗೆ ಇವರೆಲ್ಲ ಬಸವ ಕಲ್ಯಾಣದೊಳಗೆ ನಡೆದಿದ್ದು ಘಟನೆ. ಇವತ್ತಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಈ ಘಟನೆ ನಡೆದಿದ್ದು. ಅನುಭವ ಮಂಟಪ ಎಲ್ಲ ಅಲ್ಲೇ ಇದ್ದಿದ್ದು. ಇದಾದ ಬಳಿಕೆ ಅವು ಚಮ್ಮಾವಿಗಳು ಅಲ್ಲೇ ಇದ್ದು ವಚನಗಳು ಬರಿತಿದ್ರು, ಸಾವಿರಾರು ವಚನಗಳು ಬರಿತಿದ್ರು. ಇವರಿಗೆ ಒಬ್ಬ ಮಗ ಇದ್ದ, ಶೀಲವಂತ ಅಂತ ಕಲ್ಯಾಣಮ್ಮ ಹರಳಯ್ಯಗ ಶೀಲವಂತ ಮಗ ಇದ್ದ. ಮತ್ತು ಉನ್ನತ ಕುಲ ಅಂತ ನಾವು ಕರಿತೀವಿ, ಅವರ ಒಬ್ಬ ಅವರ ಮಗಳ
ಮಧುವರ್ಷ ಏನು ಚಪ್ಪಲ್ ಧರಿಸಿ ಏನು ಮೈಯೆಲ್ಲ ಉರಿಯದ್ದಿತ್ತು ಆ ಮಂತ್ರಿಯ ಮಗಳಿದ್ರು ಲಾವಣ್ಯ. ಅವರಿಬ್ಬರು ಒಪ್ಪಂದ ಅವರಿಬ್ಬರು ಮದುವೆ ಮಾಡ್ಕೋಬೇಕಂತ ನಿರ್ಣಯ ಆಗ್ತದೆ. ಇದನ್ನು ಬಸವಣ್ಣವ್ರ ಗಮನಕ್ಕೆ ತರ್ತಾರೆ. ಬಸವಣ್ಣವ್ರ ಗಮನಕ್ಕೆ ತಂದಾಗ ಬಸವಣ್ಣವರು ನಿಂತು ಮದುವೆ ಮಾಡಿಸ್ತಾರೆ. ಮೊದಲ ಅಂತರ್ಜಾತಿ ವಿವಾಹ, ಸಮಾನತೆ, ಗಂಡು ಹೆಣ್ಣು ಎರಡೇ ಕುಲ, ಜಗತ್ತಿನಲ್ಲಿ ಯಾವುದೇ ಇಲ್ಲ. ಬಸವಣ್ಣವ್ರು ಅಂತಾರೆ ಇವೆರಡು ಇಬ್ಬರು ಅವರವ್ರ ಒಪ್ಪಂದ ಅವರವರು ಪ್ರೀತಿ ಪ್ರೇಮ ಇದೆ ಮಾಡೋಣ ಅಂಥೇಳಿ ಶರಣ ಪರಂಪರೆಯ ಪ್ರಕಾರ ಮದುವೆ ಮಾಡ್ತಾರೆ. ಇದು ಸುದ್ದಿ ಬಿಜ್ಜಳ ರಾಜನಿಗೆ ಗೊತ್ತಾಗ್ತದೆ. ಕಳಚೂರ ಅರಸ ಬಿಜ್ಜಳ ರಾಜನಿಗೆ ಮಂತ್ರಿ ಅವ್ರ ಕೈದಾಗೆ ಮಂತ್ರಿ ಇವ್ರು ಬಸವಣ್ಣವ್ರು ಕರೆಸ್ತಾರೆ. ಬಸವಣ್ಣವ್ರಿಗೆ ಎಲ್ಲ ಹೇಳ್ತಾರೆ. ಕೊಂಡಿ ಮಿಂಚಣ್ಣ ಅಂತವ್ರು ಕಿವ್ಯಾಗ ಓದ್ತಾರೆ. ಎಲ್ಲ ಊರೆಲ್ಲ ಹಿಂಗೆ ಹದೆಗಳ್ದಾಗತ್ತಾರೆ. ಬಸವಣ್ಣ ಮಂತ್ರಿ ಪದವಿ ಕೊಟ್ಟಿರಿ, ಇಷ್ಟೆಲ್ಲ ಪ್ರಧಾನಮಂತ್ರಿ ಮಾಡಿರಿ, ಫೈನಾನ್ಸದ ಎಲ್ಲ ದುಡ್ಡು ಒಯ್ದು ಅನುಭವ ಮಂಟಪಕ್ಕೆ ಹಾಕಲ್ಗತ್ತಾರೆ ಇವರು. ಅದಕ್ಕಾಗಿ ಬಸವಣ್ಣವ್ರು ಹಿಂಗೆ ಬಿಟ್ಟರೆ ಮುಂದೊಂದು ದಿನ ರಾಜನೇ ಆತನ, ನಿನಗೆ ಮುಗಿಸಿ ರಾಜ ಆತನ ನೋಡು ಅನ್ನುವಂಥದ್ದು ಕಿವಿ ಒಳಗೆ ಓದ್ತಾರೆ. ಯಾರು ಕೊಂಡಿ ಮಿಂಚಣ್ಣ ಅಂತವರು ದೇಶದ್ರೋಹದ ಪಟ್ಟವನ್ನು ಬಸವಣ್ಣವ್ರ ಮೇಲೆ ಕಟ್ತಾರೆ. ಈ ಅಂತರ್ಜಾತೀಯ ಎದಕ್ಕೆ ಬೇಕಾಗಿತ್ತು? ಊರೆಲ್ಲ ಸಂಪ್ರದಾಯವಾದಿಗಳು ವಿರೋಧಿ ಆಗಿದ್ದಾರೆ ಅಂಥೇಳಿ ಊರೆಲ್ಲ ಎದಾಗ್ತದೆ. ಅದಾದ ಬಳಿಕ ಕರೆಸ್ತಾರೆ ಬಸವಣ್ಣವ್ರಿಗೆ. ಮಂತ್ರಿಗಳೇ ಬಂದು ಆರೋಪಿ ಸ್ಥಾನದಲ್ಲಿ ಬಸವಣ್ಣವ್ರು ನಿಂದಿರ್ತಾರೆ. ಏನು ಬಸವಣ್ಣವ್ರಿಗೆ ಬಿಜ್ಜಳ ರಾಜ್ಯಕ್ಕೆ ಆತಾನೆ, ಏನು ಬಸವಣ್ಣವ್ರೆ ಏನೋ ಮದುವೆ ಮಾಡಿಸಿದಾರಂತ, ನಂದೇನು ತಪ್ಪದ? ಹುಡುಗ ಹುಡುಗಿ ಪ್ರೀತಿ ಮಾಡಿದ್ರೆ ನನ್ನಿಂದ ಅದರೊಳಗೆ ಏನಿಲ್ಲ. ಈಗ ಯಾವುದು ಅವ್ರು ಲಿಂಗ ದೀಕ್ಷೆ ಕೊಟ್ಟರು, ಎಲ್ಲ ಕುಲ ಯಾವುದಿಲ್ಲ, ಲಿಂಗ ಕೊಟ್ಟಾರ, ಅವರೆಲ್ಲ ಶರಣರಾಗ್ಯಾರ. ಶರಣರು ಒಂದೇ ಆಗ್ಯಾರ, ನಂದೇನು ತಪ್ಪಿಲ್ಲ, ಅದಕ್ಕೆ ನಾ ಮಾಡಿಸೀನಿ ಅನ್ನುವಂಥದ್ದು ಇಲ್ಲ. ನಿಮ್ಮ ಮೇಲೆ ಆರೋಪ ಬಂದದ, ನನ್ನ ಮೇಲೆ ಆರೋಪ ಬಂದದಲ್ಲ, ನಾನು ಒಂದು ಕ್ಷಣ ಈ ಮಂತ್ರಿ ಪದವಿ ಸ್ಥಾನದಲ್ಲಿ ನಾನು ಉಳಿಯುವುದಿಲ್ಲ ಅಂಥೇಳಿ ಆರೋಪ ಬಂದ ತಕ್ಷಣ ಕಿರೀಟವನ್ನು ರಾಜನ ಪರದತಲದಲ್ಲಿ ಇಟ್ಟು ಕೂಡಲ ಸಂಗಮಕ್ಕೆ ಹೋಗ್ತಾರೆ ಬಸವಣ್ಣವರು. ಅಂದರೆ ಆರೋಪ ಬಂದ ತಕ್ಷಣ ಮಂತ್ರಿ ಸ್ಥಾನಕ್ಕೆ, ಪ್ರಧಾನಮಂತ್ರಿ ಸ್ಥಾನಕ್ಕೆ, ವಿತ್ತ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕೂಡಲ ಸಂಗಮಕ್ಕೆ ಹೋಗಿ ಕೂಡಲ ಸಂಗಮಕ್ಕೆ ಹೋದರು. ಈ ಕಡೆ ಎಲ್ಲ ಬೇರೆ ಬೇರೆ ಶರಣರು ಅಲ್ಲೆಲ್ಲ ಇದೆಲ್ಲ ಸಂಪ್ರದಾಯ, ಇದನ್ನು ಜಗಳ ಶುರುವಾಯಿತು, ಯುದ್ಧ ಶುರುವಾಯಿತು. ಶರಣರಿಗೆ ಎಲ್ಲಿ ಆ ರಾಜನ ಆಜ್ಞೆ ಆಯಿತು, ಎಲ್ಲೆಲ್ಲಿ ಶರಣರು ಇರ್ತಾರೆ, ಎಲ್ಲೆಲ್ಲಿ ವಚನಗಳಿರ್ತಾವೆ, ಅವೆಲ್ಲ ಇದು ಮಾಡಿಬಿಡ್ರಿ ಅಂಥೇಳಿ ಶರಣರಿಗೆ ಹೊಳ್ಳಿಕ್ಕೆ ಶುರು ಮಾಡಿದ್ರು. ಯುದ್ಧ ಆಯಿತು. ಯುದ್ಧ ಏನಂದರೆ ಸಂಪ್ರದಾಯವಾದಿ ಮತ್ತು ಶರಣರ ನಡುವೆ ಯುದ್ಧ ನಡೀತು. ಎಲ್ಲೆಲ್ಲಿ ಶರಣರು ಇರ್ತಾರೆ ಅವರಿಗೆಲ್ಲ ಹೊಡಿಬೇಕಂತೇಳಿ ಆಜ್ಞೆ. ಅವರ ಶರಣರು ದಿಕ್ಕಾಪಾಲಾಗಿ ಉಳಿವಿ ಕಡೆ ಅಕ್ಕಮಹಾದೇವಿ, ಅಲ್ಲಂ ಪ್ರಭುಗಳು, ಮತ್ತು ಈ ಕಡೆ ಕೂಡ ಚನ್ನಮಲ್ಲಿಕಾರ್ಜುನವರು ಕಡೆ ಸಿದ್ದರಾಮೇಶ್ವರ ಸೊನ್ನಲಿಗೆ ಹೋಗ್ತಾರೆ. ಕೂಡಲ ಸಂಘ ಚನ್ನಮಲ್ಲಿಕಾರ್ಜುನ ಅಂದರೆ ಸಿರಿಸೆಲ್ ಕೆಲವು ಕಡೆ ಹೋಗ್ತಾರೆ. ಉಳಿವಿಗೆ ಚನ್ನಬಸವಣ್ಣ ಉಳಿವಿ ಕಡೆ ಹೋಗ್ತಾರೆ. ಬಸವಣ್ಣವ್ರ ಹಳೆಯ ಚನ್ನಬಸವಣ್ಣ ಅವ್ರು ಹೋಗ್ತಾರೆ. 770 ಶರಣರು ಆ ರಾಜ್ಯದ ದೇಶದ ನಾನಾ ಮೂಲೆಗಳಿಗೆ ಹೋಗ್ತಾರೆ. ಹೋಗಿದಾಗ ವಚನ ಸಾಹಿತ್ಯವನ್ನು ಉಳಿಸೋದೇ ಭಾಳ ಕಷ್ಟ ಆಗಿತ್ತು. ವಚನ ಕಟ್ಟು ಭಾಳ ವರ್ಷಗಳಿಂದ ಸುದೀರ್ಘ ತಪಸ್ಸಿನಿಂದ ಎಲ್ಲ ಶರಣರು ಏನು ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವು ಎಂದೆನಿಸೆಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸೆಯ. ಇವೆಲ್ಲ ಸಂವಿಧಾನದ ಪೀಠಿಕೆ. ಈ ಅವಾಗಿನ ಸಂದರ್ಭದಲ್ಲಿ ಶರಣರು ಸಮಾನತೆ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಪೀಠಿಕೆ, ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. 12ನೇ ಶತಮಾನದಲ್ಲಿ ಶರಣರು ಕೊಟ್ಟಂಥ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪೀಠಿಕೆ ಅಂಶಗಳು ಅದರಲ್ಲಿವೆ. ಕಳಬೇಡ ಕೊಲಬೇಡ ಅನ್ನುವಂಥದ್ದಲ್ಲಿ ಅವು ಎಲ್ಲ ಕಾಲಮ್ಗಳು ಬರ್ತವೆ. ಇಂಥ ವಚನಗಳು, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡಂತೆಯ, ಸಮುದ್ರದಡೆಯಲ್ಲಿ ಒಂದು ಮನೆ ಮಾಡಿ ಸಮುದ್ರದ ನೊರೆತೊರೆಗಳಿಗೆ ಅಂಜಿದಡಂತೆಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡಂತೆಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರು, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕಂತ ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಹೇಳ್ತಾಳೆ. ಇಂಥ ವಚನಗಳು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗೋರನ್ನ ಲಟನೆ ಹುಡಿಯಂದತ್ತ ಅಂಬಿಗರ ಚೌಡೈ. ಇಂಥ ಕಠೋರವಾದಂಥ ವಚನಗಳು, ಅದ್ಭುತವಾದಂಥ ವಚನಗಳು. ಆ ಕಟ್ಟನ್ನು ಉಳಿಸ್ಬೇಕು, ಮುಂದಿನ ಶತಮಾನಕ್ಕೆ ಉಳಿಸಬೇಕು. ಮುಂದಿನ ಶತಮಾನದ ಬಸವಾದಿ ಕನ್ನಡ ಸಾಹಿತ್ಯಕ್ಕೆ, ವಚನ ಸಾಹಿತ್ಯ ತೆಗೆದ್ರೆ ಕನ್ನಡ ಸಾಹಿತ್ಯಕ್ಕೆ ಬೆಲೆ ಇರಲ್ಲ. ಸರಳ ಅಚ್ಚ ಕನ್ನಡದಲ್ಲಿ ಬರೆದಂಥ ಕನ್ನಡ ಭಾಷೆ ಶ್ರೀಮಂತಿಕೆಯನ್ನು ಹೆಚ್ಚಿಸಿದಂಥ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಈ ವಚನ ಸಾಹಿತ್ಯ ಬಹುದೊಡ್ಡ ಸಾಹಿತ್ಯ ಅದು. ಅದಕ್ಕೆ ವಚನ ಸಾಹಿತ್ಯವನ್ನು ಉಳಿಸ್ಬೇಕಂತೇಳಿ ಎಲ್ಲ ಶರಣರು ಗಂಟು ಕಟ್ಕೊಂಡು, ಆ ವಚನಗಳ ಗಂಟು ಕಟ್ಕೊಂಡು ಉಳಿವಿ, ಶ್ರೀಶೈಲ, ಆ ಕಡೆ ಈ ಕಡೆ ಬರೋ ಟೈಮಿಗೆ ಇವು ಪಾದರಕ್ಷೆಗಳನ್ನು ಸಹಿತ ಇವನು ಸುಡ್ತಿದ್ರು. ಇವನ್ನ ಬಚಾವ್ ಮಾಡ್ಕೊಂಡು ಇವನ್ನೆಲ್ಲ ಉಳಿಸ್ಬೇಕಂತೇಳಿ ತಲೆ ಮೇಲೆ ಇಟ್ಕೊಂಡು ಶರಣರು ಈ ಕಡೆ ಬಂದು ಇಲ್ಲಿ ಬಂದು ನದಿ ತುಂಬ ಹರಿತಿತ್ತು, ಕಾಗಿಣ ನದಿ. ಅದನ್ನು ಇಲ್ಲಿ ಸೊಲಬಣ್ಣ ಕುಟುಂಬದ ಇವ್ರ ಕುಟುಂಬ ಎಷ್ಟು ತಲೆಮಾನು, 12ನೇ ಶತಮಾನದ ತಲೆಮಾರು ಇವ್ರು, ಎಷ್ಟು 13ನೇ ತಲೆಮಾರಿಯವರು. ಅವ್ರ ತಾತ ಮುತ್ತಾತ ಇಲ್ಲಿ ಬಂದು ಊರಿನವ್ರಿಗೆ ಕರೆದು ಇವು ಸೊಲಬಣ್ಣ ಕುಟುಂಬ, ಇವ್ರ ಮನೆ ಇತ್ತು ಇಲ್ಲಿ.
ಸೊಲಬಣ್ಣ ಕುಟುಂಬದವ್ರಿಗೆ ಹೇಳಿ, ಊರನ್ನವ್ರಿಗೆ ಕರೆಸಿ ಒಂದಿಷ್ಟು ಹೇಳಿ, ಇವು ಶರಣರ ಚಮ್ಮಾವಿಗಳು, ಮುಂದೆ ಒಂದು ದಿನ ಇತಿಹಾಸ ಹೇಳುತ್ತವೆ, ಸತ್ಯ ಘಟನೆಯನ್ನು ತಿಳಿಸುವಂಥ ಒಂದು ಕುರುಹುಗಳಿವೆ. ಶರಣರ ಕುರುಹುಗಳು ಮತ್ತೆಲ್ಲಿ ಸಿಗುವುದಿಲ್ಲ, ಕಲ್ಯಾಣದೊಳಗೆ ಎಲ್ಲಿ ಸಿಗೋದಿಲ್ಲ. ಇವನ್ನು ಜೋಪಾನವಾಗಿ ಇಡಬೇಕಪ್ಪ. ಇವು ಯಾರಿಗೆ ಮುಟ್ಟುಕೊಡ್ಬೇಡ್ರಿ, ಕುಂಕುಮ ಇವತ್ತಿ ಹಚ್ಚಬೇಡ್ರಿ, ಇದು ಜ್ವಾಕಿಯಾಗಿಡ್ರಿ. ಮುಟ್ಟಿದ್ರಂದ್ರೆ ಆ ಚರ್ಮಗಳು ಏನಾಗ್ತವಂತಂದರೆ ಹೋಗ್ತವೆ. ಅದಕ್ಕೆ ಜೋಪಾನವಾಗಿ ಇಡಬೇಕಂತೇಳಿ ಇಟ್ಟರು. ಮತ್ತು ಶ್ರೀಗೇರಿ ಶ್ರೀಗಳು ಬಂದು ಇವೆಲ್ಲ ವ್ಯವಸ್ಥೆ ಇದು ಅದು ಮತ್ತೆ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಕೆಲವರಿಗೆ ಡೌಟ್ ಬರ್ತದೆ, ಇವು ಚಮ್ಮಾವಿಗಳು ಎಲ್ಲಿಂದ ಬಂದು, ಇದು ಚಮ್ಮಾವಿಗಳು ಇವು ಖರೇನೆ ಶರಣರದವ ಅಂತೇಳಿ ಎಷ್ಟನೇ ಶತಮಾನ ಹೌದಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ಶ್ರೀಗಳು ಪ್ರಯೋಗಾಲಯಕ್ಕೆ ಕಳಿಸಿ ಮಾನವನ ಚರ್ಮದಿಂದ ಮಾಡಿದ ಚಮ್ಮಾವಿಗಳಂತ ಪುರುವಾಗಿ ಇವತ್ತು ಬಸವ ಕಲ್ಯಾಣದಿಂದ ಬಂದಂಥ ಚಮ್ಮಾವಿಗಳು ಜೋಪಾನವಾಗಿ ಯಾರೇ ಬಂದರೂ ನಮ್ಮ ಊರಿನ ಜನ, ನಮ್ಮ ತಾಲೂಕಿನ ಜನ, ಚುನಾಯಿತ ಪ್ರತಿನಿಧಿಗಳು ಸಾಪ್ ಕೊಡೋದಿಲ್ಲ ಅಂದರು. ಇವೆಲ್ಲ ಮೆರವಣಿಗೆ ಮಾಡ್ತೀವಿ ರೀ ಕಲ್ಯಾಣಕ್ಕೆ, ಇಲ್ಲಿಟ್ಟು ಏನು ಮಾಡ್ತೀರಿ ಸಣ್ಣ ಹಳ್ಳಿಯಾಗ ಅಂತಂದರು. ಆದರೆ ನಮ್ಮೂರಿನ ಜನ, ನಮ್ಮ ತಾಲೂಕಿನ ಜನ, ನಮ್ಮ ಜಿಲ್ಲೆಯ ಜನ ಇದಕ್ಕೂ ಆಸ್ಪದ ಕೊಡದೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ನಾವು ಇಲ್ಲೇ ಇಡ್ತೇವೆ. ನಮ್ಮೂರ ಬಿಜನಹಳ್ಳಿಯಲ್ಲಿ ಎಷ್ಟು ವರ್ಷ ಆಗಬೇಕಾ ಅಲ್ಲಿ ಮುಂದೊಂದು ದಿನ ಇದು ಒಂದು ಪವಿತ್ರ ಕ್ಷೇತ್ರ ಆಗ್ತದೆ ಅನ್ನುವಂಥದ್ದು ಪರಿಕಲ್ಪನೆಯಿಂದ ಇಲ್ಲಿನ ಗ್ರಾಮಸ್ಥರು ಒಗ್ಗಟ್ಟಾಗಿ ಭಾಳ ಜೋಪಾನವಾಗಿ 12ನೇ ಶತಮಾನದ ಕುರುಗಳು ಇವತ್ತಿಗೆ ಇವೆ. ಇದು ಏನಂದರೆ ಶರಣಾರ್ಥಿ, ದೊಡ್ಡ ನಮಸ್ಕಾರ. ಈ ಇಂಗ್ಲೀಷ್ನೊಳಗೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್ ಅಂತೀವಿ. ಇಲ್ಲ, ನೀವು ರಾತ್ರಿ 12ಕ್ಕೆ ಬಂದ್ರೂ ಶರಣಾರ್ಥಿ. ಜಗತ್ತಿನ ಬಹುದೊಡ್ಡ ನಮಸ್ಕಾರ ಯಾವುದಂದರೆ ಶರಣಾರ್ಥಿ. ಅದಕ್ಕೆ ಈ ಶರಣು ಅಲ್ಲಕ್ಕಾಗಲ್ಲ. ಮತ್ತು ಇದಕ್ಕೆ ದೊಡ್ಡ ಪರ್ಯಾಯ ಶಬ್ದನೇ ಇಲ್ಲ. ಮತ್ತು ಆ ತೊಡೆಯ ಚರ್ಮವನ್ನೇ ತೆಗೆದಾಗ ಮಾತ್ರ ಆಗ್ತದೆ. ತೊಡೆಯ ಚರ್ಮ ತೆಗೆದಾಗ ಬಸವಣ್ಣವರು ಧರಿಸಲಿಲ್ಲ. ಇದು ನನಗೆ ಸಲ್ಲುವಂಥದ್ದಲ್ಲ, ಪೃಥ್ವಿಗೆ ಸಮಬಾರದಯ್ಯ ಅಂತೇಳಿ ತಲೆ ಮೇಲೆ ಇಟ್ಕೊಂಡು ಕುಣಿದಾಡಿದಂಥ ಮಹಾನ್ ಚಮ್ಮಾವಿಗಳು ನಮ್ಮ ನೆಲದಲ್ಲಿವ. ಇದು ಅಭಿಮಾನದ ಸಂಕೇತ, ಸಮಾನತೆಯ ಸಂಕೇತ, ಅಸ್ಪೃಶ್ಯತೆ ನಿರ್ಮೂಲನೆ ಸಂಕೇತ, ಕ್ರಾಂತಿಯ ಕಿಡಿ ಹಚ್ಚಿದಂಥದ್ದು. ಕಲ್ಯಾಣದೊಳಗೆ ಕ್ರಾಂತಿ ಆಗುವುದಕ್ಕೆ ಹರಳೆಯ ಕಲ್ಯಾಣಮ್ಮ ಮಾಡಿದಂಥ ಈ ಏನು ವಚನ ಚಳವಳಿಗೆ ಇಂಬು ಕೊಟ್ಟಂಥದ್ದು ಬಹುದೊಡ್ಡ ಕ್ರಾಂತಿಕಾರಿ ಒಂದು ಚಮ್ಮಾವಿಗಳು. ಇವು ಭಾಳ ದೊಡ್ಡ ಪವಿತ್ರ ಒಂದು ಚಮ್ಮಾವಿಗಳಿವೆ. ಇವನ್ನು ಉಳಿಸಿದಂಥ ಕೀರ್ತಿ ನಮ್ಮ ತಾಲೂಕಿನ ಜನತೆಗೆ, ನಮ್ಮ ಊರಿನ ಜನತೆಗೆ, ಸೊಲಬಣ್ಣ ಕುಟುಂಬದವರಿಗೆ ಸಲ್ಲುತ್ತದನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಹಾ ಹೇಳಲ್ಲ, ಬಾ ಹೇಳಲ್ಲ. ಶರಣಾರ್ಥಿ. ಸರ್, ಬಸವೇಶ್ವರರ ಕೊನೆಯ ದಿನಗಳು ಹೇಗಿದ್ದು, ಅವ್ರ ಅಂತ್ಯ ಹೇಗಾಯಿತು? ಬಸವಣ್ಣವ್ರದ್ದು. ಹಾಂ, ಯಾಕಂದರೆ ಆ ಕ್ರಾಂತಿಯಾಗಿ ಯುದ್ಧ ಆಗಿ ಹೊಡಿತಿದ್ರಲ್ಲ. ಹೇಳ್ತೀನಿ. ಏನು ಈ ರೀತಿ ವಾತಾವರಣ ಕ್ರಿಯೇಟ್ ಆಯಿತು. ಒಬ್ಬ ಮಂತ್ರಿಯ ಮೇಲೆ ಆರೋಪ ಬಂತು. ಆರೋಪ ಬಂದಾಗ ಬಸವಣ್ಣವರು ಊರು ಮತ್ತು ಇನ್ನೊಂದು ಕೇರಿ ಒಂದೇ ಮಾಡ್ತಾ ಇದ್ದಾರೆ. ಎಲ್ಲ ಜನರನ್ನು ಒಂದೇ ಕಡೆ ಸೇರಿಸ್ಕೊತಾರೆ. ಇದು ದ್ವಂಬೇಸುರ ಅಂದರೆ ಅಲ್ಲಿ ಜನರ ನಡುವೆ ಸಮುದಾಯಗಳ ನಡುವೆ ಬಿರುಕು ಮೂಡ್ತು. ಅಂದರೆ ಇದು ಕ್ರಾಂತಿಕಾರಿ ಹೆಜ್ಜೆ. ಅಂತರ್ಜಾತಿ ವಿವಾಹ ಮಾಡಿದಾಗ ಸಂಪ್ರದಾಯವಾದಿಗಳಿಗೆ ಆಗಲಿಲ್ಲ. ಹಾಗಾಗಿ ಈಗ ಸಂವಿಧಾನದ ಪ್ರಕಾರ ಯಾವ ಜಾತಿ ಇರಲಿಲ್ಲ, ಯಾರು ತಮ್ಮ ಪಸಂದ ಬಂದ ಯಾವ ಜಾತಿ ಒಳಗೆ ಇರ್ಬೋದು. ಆದರೆ 12ನೇ ಶತಮಾನದಲ್ಲಿ ಒಂದು ದೊಡ್ಡ ವಿರೋಧ ಪಡೆ ಬಸವಣ್ಣವರಿಗೆ ಆಯಿತು. ಬಹುಶಃ ಇನ್ನೊಂದು 50 ವರ್ಷ ಈ ವಚನ ಚಳವಳಿ ಇದ್ದಿತ್ತಂದರೆ ಜಗತ್ತಿಗೆ ನಾವು ಒಂದು ದೊಡ್ಡ ಸಂಸ್ಕೃತಿಯನ್ನು ಕೊಡ್ತಿದ್ದೇವೆ ನಾವು. ಆದರೆ ಆ ಸಂಸ್ಕೃತಿಯನ್ನು ವಚನ ಚಳವಳಿಗೆ ಹಿನ್ನಡೆ ಆಯಿತು ಅನ್ನೋದಕ್ಕೆ ಇದು ಕೊನೆಯ ದಿನಗಳಲ್ಲಿ ಭಾಳ ದುಃಖಕರವಾದಂಥದ್ದು. ಬಸವಣ್ಣವರಿಗೆ ಅರಸ ಮುನಿದರೆ ಊರೊಳಗೆ ಇರಬಾರದು. ರಾಜನೇ ಹಿಂಗಂದ ಬಳಕ ನಾ ಪ್ರಧಾನಮಂತ್ರಿ ಮೇಲೆ ಕೆಲಸ ಮಾಡ್ತಾ ಇಲ್ಲ, ನನಗೆ ಕಾಯಕ ಏನು, ಸಣ್ಣ ಕಾಯಕೇನು ದೊಡ್ಡ ಕಾಯಕೇನು, ಯಾವುದಾದ್ರೂ ಕಾಯಕ ನಾನು ಮಾಡ್ತೀನಂತ ಬಸವಣ್ಣವರು. ಅದಕ್ಕೆ ಬಸವಣ್ಣವರು ಎಲ್ಲ ಕುಲ ಸಮುದಾಯಗಳಿಗೆ ಒಂದೊಂದು ವಚನಕಾರರನ್ನಾಗಿ ಮಾಡಿದ್ರು ಅವರು. ಹಾಗೆ ಆ ವಚನ ಚಳವಳಿಗೆ ಒಂದು ಧಕ್ಕೆ ಬತ್ತು. ಮುಂದೆ ಸಂಪ್ರದಾಯವಾದಿಗಳು ವಿರುದ್ಧ ಆಯಿತು. ಕೊನೆಯ ದಿನಗಳು ಕಷ್ಟಕರವಾಯಿತು. ಅದಕ್ಕೆ ಇಲ್ಲಿ ಉಳಿಯೋದಕ್ಕಿಂತ ನಾನು ಕಲ್ಯಾಣದ ಕಡೆ ಎಲ್ಲಿ ಕೂಡಲ ಸಂಗಮಕ್ಕೆ ಹೋಗೋದೇ ಲೇಸು ಅಂತ ಅವರ ಮನಸ್ಸಿನಲ್ಲಿ. ಅದಕ್ಕೆ ಅವರ ಹೆಂಡತಿ ಗಂಗಾಂಬಿಕೆ, ನೀಲಾಂಬಿಕೆ ಇಬ್ಬರು ಹೆಂಡಂತಿರು. ಅವರಂತಾರೆ ಅಲ್ಲೇ ಯಾಕೆ ಹೋಗ್ತೀರಿ? ಇಲ್ಲ, ಇಲ್ಲಿದ್ದರೆ ಮತ್ತೆ ದೊಂಬೆ ಶುರು ಆಗ್ತದೆ. ನಾನು ನನ್ನೆದರೆ ಇಂಥದ್ದು ನೋಡೋಕ್ಕಾಗೋದಿಲ್ಲ, ವಚನಗಳನ್ನು ಸುಡುವುದಕ್ಕೆ ನನಗಾಗೋದಿಲ್ಲ. ಇಷ್ಟು ವರ್ಷ ಪರಿಶ್ರಮ ಪಟ್ಟು ಮೋಳಿಗೆ ಮಾರಯ್ಯ ಬಂದ ಕಾಶ್ಮೀರದಿಂದ ಬಸವಣ್ಣವ್ರ ಹೆಸರು ಕೇಳಿ ಮೋಳಿಗೆ ಮಾರಯ್ಯ ರಾಜ ಬಂದು ನೋಡಕ್ಕೆ ಬಂದನ. ಬಸವಣ್ಣವ್ರ ಮುಖ ನೋಡಕ್ಕೆ ಬರ್ತಾನೆ. ಬಸವಣ್ಣವ್ರ ಮುಖ ನೋಡ್ದ ಹೆಂಡತಿಗೆ ಹೇಳ್ತಾನೆ ಬರೋ ಟೈಮಿಗೆ, ನಾ ಈಗ ಜರ ಕಲ್ಯಾಣಕ್ಕೆ ಹೋಗ್ಬೇಕಾಗ್ತಿ ಅಂತೀನಿ.
ಕಲ್ಯಾಣಕ್ಕೆ ಯಾಕೆ ಹೋಗ್ತೀರಿ ಅಂತ ಕೇಳ್ತಾಳಕಿ ರಾಣಿ ಮುಳುಗಿ ಮಾರಯ್ಯನ ಪತ್ನಿ. ಹಾಂ ಗಂಗಾದೇವಿ. ನಾನು ಬಸವಣ್ಣವರಲ್ಲಿ ಕನ್ನಡ ಭೂಮಿಯೊಳಗೆ ಬಸವ ಕಲ್ಯಾಣದ ವಚನ ಚಳುವಳಿದ ಬಸವಣ್ಣವ್ರು ಮಂತ್ರಿ ಆಗಿದ್ದಾರೆ, ಹಿಂಗೆ ಕೆಲಸ ಮಾಡಕತ್ತಾರ ನೋಡೋಕೆ ಬರ್ತೀನಿ. ಮತ್ತು ಇಲ್ಲಿ ರಾಜ್ಯ ಹೆಂಗೆ ಮಾಡೋಕೆ ಮಗ ನೋಡ್ಕೋತಾನ, ಇಲ್ಲ ನಾ ಮಗನ ಇರ್ಲಿಕ್ಕ ನಾವು ಇಬ್ಬರು ಹೋಗೋಣ ಅಂತೇಳಿ ಗಂಡ ಹೆಂಡತಿ ಇಬ್ಬರು ಬಂದು ಬಸವಣ್ಣವ್ರು ನೋಡೋಕೆ ಬರ್ತಾರೆ. ಬಸವಣ್ಣವ್ರು ನೋಡೋಕೆ ಬಂದು ಹೀಗೆಲ್ಲ ಅನುಭವ ಮಂಟಪ ನೋಡಿ ರಾಜ ನನ್ನ ಆಸ್ಥಾನದಲ್ಲಿ ಇದು ಇಲ್ಲಲ್ಲಪ್ಪ, ದಿಗ್ಭ್ರಾಂತನಾಗ್ತಾನೆ, ಆಶ್ಚರ್ಯಚಕಿತನಾಗ್ತಾನೆ. ನಾನು ಅಂಥೇಳಿ ಅತ್ತ ಏನು ಮಾಡ್ತಾನೆ ಗೊತ್ತದ, ಒಂದಿನ ನೋಡ್ತಾನೆ, 3 ದಿನ ನೋಡ್ತಾರೆ. ನೋಡಿ ಈ ಗಂಗಾದೇವಿ ಹೇಳ್ತಾಳೆ ನಡ್ರಿ ಹೋಗೋಣ, ರಾಣಿ ಹೇಳ್ತಾಳೆ ನಡ್ರಿ. ರಾಜ ಕಾಶ್ಮೀರದ ರಾಜ, ಇಲ್ಲ ನನಗೆ ಯಾಕೋ ಅಲ್ಲಿ ಶಾಂತಿ ಬರಲಾಗಿದೆ. ಕಾಶ್ಮೀರ ಬ್ಯೂಟಿಫುಲ್ ಕಂಟ್ರಿ, ಅದು ಸುಂದರವಾದಂಥ ರಾಜ್ಯ, ನನಗದು ಹೋಗಲಿಕ್ಕೆ ಅಲ್ಲಿಗೆ ಮನಸ್ಸಿಲ್ಲ. ಮತ್ತು ರಾಜ್ಯ ಹೆಂಗಿರೋದು ಏನ್ಯಾಕಾಗಲ್ಲ, ಅಲ್ಲಿ ವಜ್ರ ವೈಡರು ಏನ್ಯಾಕಾಗಲ್ಲ, ಅದು ಏನ್ಯಾಕಾಗಲ್ಲ, ಬಂಗಾರ ಬೆಳ್ಳಿ ಆಳು ಕಾಳು ಅರಮನೆ ಅದು ಏನೂ ಬೇಡ. ಅಪ್ಪ ಬಸವಣ್ಣ ಇಂಥ ವಚನ ಚಳುವಳಿ ಕೊಟ್ಟಾನ, ಇಂಥ ಸಂಭ್ರಮ ನೋಡೋಕೆ ಮತ್ತೆ ಎಲ್ಲಿ ಸಿಗೋಲ್ಲ ಜಗತ್ತಿನಲ್ಲಿ. ನಮಗೆ ಕಿರೀಟ ಬೇಡ, ಕಿರೀಟವಿಲ್ಲದ ಶರಣ ಇದು ಅಂತ. ಕಿರೀಟ ಇದ್ದರೆ ಮಂದಿ ದಾಳಿ ಮಾಡ್ತಾರೆ, ಯುದ್ಧ ಮಾಡ್ತಾರೆ. ಇಲ್ಲಿ ಯುದ್ಧ ಇಲ್ಲ, ಏನೂ ಇಲ್ಲ, ಎಷ್ಟು ಶಾಂತವಾಗಿ ಕೂತಾರೆ ಅಂತ. ಕಾಶ್ಮೀರ ಭಾಷೆಯನ್ನು ಬಿಟ್ಟು ಕನ್ನಡ ಭಾಷೆಯನ್ನು ಕಲಿತ ಮಹಾದೇವ ಭೂಪಾಲ ಮೋಳಿಗೆ ಮಾರಯ್ಯನಾಗಿ ಮಹಾನ್ ಶರಣನಾಗಿ ಏನು ಮಾಡಬೇಕು, ಕಾಯಕ ಮಾಡಲಿಲ್ಲ ಅಂದರೆ ಕಲ್ಯಾಣದೊಳಗೆ ಕರ್ಕೊಂಬಲ್ಲ, ಅನುಭವ ಮಂಟಪದಾಗ ಕರ್ಕೊಂಬಲ್ಲ. ಏನು ಕಾಯಕ ಮಾಡ್ತೀವಿ ಶರಣ, ನಾನು ಅಂಬಿಗರ ಚೌಡ ದೋಣಿ ನಡೆಸ್ತೀನಿ, ನೂಲಿಗೆ ಚಂದ ಏನು ಮಾಡ್ತೀವಿ, ನಾನು ಹಗ್ಗ ಹೊಸಿತೀನಿ. ನೀನೇನು ಮಾಡ್ತೀಯಪ್ಪ ಮಹಾದೇವ ಭೂಪಾಲ, ನೀ ರಾಜ ಇರ್ಬೋದಲ್ಲಿ, ಇಲ್ಲೇನು ಮಾಡ್ತಿ, ಕಾಯಕ ಮಾಡಬೇಕು, ಕಾಯಕ ಸಂಸ್ಕೃತಿ, ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು. ದಾಸೋಹ ಅಂದ್ರೆ ಅನ್ನ ದಾಸೋಹ ಇರ್ಬೋದು, ಜ್ಞಾನ ದಾಸೋಹ ಇರ್ಬೋದು. ನೀ ಏನು ಮಾಡ್ತಿ, ನಾ ಏನು ಮಾಡಲ್ರಿ ಅಂತ. ನಾನೇನು ಮಾಡೋದು, ಕಟ್ಟಿಗೆ ಆಯ್ತೀನಿ. ಕಟ್ಟಿಗೆ ಆಯುವ ಒಬ್ಬ ರಾಜ ರಾಣಿ, ಕಟ್ಟಿಗೆ ಆಯ್ತಾ ಒಬ್ಬ ರಾಜ ಕಾಶ್ಮೀರ ರಾಜ್ಯವನ್ನು ತೊರೆದು ಕಲ್ಯಾಣದೊಳಗಿದ್ದು ಮಹಾನ್ ಶರಣರಲ್ಲಿ ಒಂದಾಗಿ ವಚನ ಚಳುವಳಿಯಲ್ಲಿ ಮಿಂದೆದ್ದು ಮಹಾನ್ ಶರಣರಾಗಿರು, ಶಾಶ್ವತವಾಗಿ ಉಳಿದರು. ರಾಜ ಆದರಷ್ಟು ಶ್ರೇಷ್ಠ ಆಗಿದ್ದಿಲ್ಲ, ಆತಿದ್ದಿಲ್ಲ ಆತ. ಇಲ್ಲಿ ಶರಣರ ಪರಂಪರೆಯಲ್ಲಿ ಬಂದ ಭಾಳ ಭಕ್ತಿ. ಆದರೆ ಕೊನೆಗಳಿಗೆಯಲ್ಲಿ ಇಲ್ಲಿ ಎಲ್ಲ ಶರಣರು ದಿಕ್ಕಾಪಾಲಾಗಿ ಹೋದರು. ಆವಾಗ ವಚನ ಚಳವಳಿಗೆ ಒಂದಿಷ್ಟು ವಚನಗಳನ್ನು ಕೆಲವರು ಸುಳ್ಳಾಗತ್ತಿರೋ ಅದನ್ನೆಲ್ಲ ಬಚಾವ್ ಮಾಡಿಕೊಂಡು ಅಕ್ಕ ಮಹಾದೇವಿ, ಅಕ್ಕ ನಾಗಮ್ಮ ಯಾರು ಗೊತ್ತಾ? ಅಕ್ಕ ನಾಗಮ್ಮ ಬಸವಣ್ಣವರು ಅಕ್ಕ, ಬಸವಣ್ಣವ್ರ ಅಕ್ಕ ನಾಗಮ್ಮ, ಅಕ್ಕ ನಾಗಮ್ಮ. ಆಕೆ ತಾಯಿ ಏನು ಮಾಡ್ತಾಳೆ, ಖಡ್ಗ ಹಿಡ್ಕೊಂಡು ಇದು ಮಾಡಿಕೊಂಡು ಶರಣರ ಸೈನ್ಯ ಪಡೆ ತೆಗೆದುಕೊಂಡು ತಮ್ಮ ಹೋದ್ರು ಹೋಗಲಿ, ತಮ್ಮನ ಪರಿಶ್ರಮ ಏನದಲ್ಲ ವಚನ ಸಾಹಿತ್ಯ ಉಳಿಸೋಣ ಅಂತೇಳಿ ತಲೆ ಮೇಲೆ ಇಟ್ಕೊಂಡು ಎಲ್ಲ ಶರಣರ ಕಟ್ಕೊಂಡು ಯುದ್ಧ ಮಾಡ್ತಾ ಬಂದಂಥ ರಾಜನ ಸೈನ್ಯವನ್ನು ನುಗ್ಗುತ್ತಾ ಕಾಡು ನುಗ್ಗುತ್ತ ಉಳಿವಿ ಕಡೆಗೆ ಬಂದುಬಿಟ್ರು. ಮತ್ತೀಗ ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಆಕೆ ಆಗ್ತಾಳೆ ಅಕ್ಕನಾಗಮ್ಮ. ಹೀಗೆ ಎಲ್ಲ ಕಡೆ ಹೋಗ್ತಾರೆ ಶರಣರು ದಿಕ್ಕಾಪಾಲ ಹೋಗಿ ಬಸವಣ್ಣನವರು ಕೂಡಲ ಸಂಗಮದೊಳಗೆ ಐಕ್ಯ ಆಗ್ತಾರೆ ಅನ್ನುವಂಥದ್ದು. ಅಲ್ಲೇ ಲಿಂಗೈಕ್ಯ ಆಗ್ತಾರೆ. ತನ್ನ ಅಂತಿಮ ಕ್ಷಣಗಳನ್ನು ಅಲ್ಲೇ ಕಳೆದು ಕೂಡಲ ಸಂಗಮದಲ್ಲಿ ತಮ್ಮ ಜೀವವನ್ನು ಸಮರ್ಪಣೆ ಮಾಡ್ತಾರೆ ಅನ್ನುವಂಥದ್ದು ಇತಿಹಾಸದಿಂದ ತಿಳಿದು. ಲಿಂಗ ಪೂಜೆಯಲ್ಲಿ ಮಾಡ್ತಾ ಲಿಂಗೈಕ್ಯ ಆದರು ಅನ್ನುವಂಥದ್ದು ಇತಿಹಾಸದಲ್ಲಿ ಬರ್ತದೆ. ಆದರೆ ಕುರುಹುಗಳು ಬೇರೆ ಎಲ್ಲ ವಿಚಾರಗಳಿರ್ತವೆ. ನಮಗೆ ಲಿಂಗೈಕ್ಯ ಆಗಿದೆ, ಅವ್ರು ಹೆಂಗಾದ್ರೂ ಗೊತ್ತಿಲ್ಲ. ಒಟ್ಟು ಒಂದು ಮನುಷ್ಯ ಆದ ಬೆಳಕು 1000 ಇರ್ತದೆ. ಅವ್ರ 100 ವರ್ಷ ಇದ್ರಾಟೆ ಎಷ್ಟು ಅವರು ಶರಣರು ಮಾಡಿದ ಕಾಯಕ ಅಷ್ಟೇ ಬೇಕು. ನಾವು ಅಂತಿಮ ದಿನಗಳಂದ್ರೆ ಇಷ್ಟೇ. ನಮಗೆ ಸಿಕ್ಕಿದ್ದೇನೆಂದ್ರೆ ದಾಖಲೆಯಾಗಿ ಸಿಕ್ಕಿದ್ದಂದರೆ ಅಲ್ಲಿ ಕೂಡಲ ಸಂಗಮನಲ್ಲಿ ಐಕ್ಯ ಆಗಿದ್ದು. ಅವರವರ ಭಾವಕ್ಕೆ ಅವರವರು, ನಮ್ಮ ಭಕ್ತಿಯ ಭಾವ ಐಕ್ಯ ಆಗ್ಯಾರ. ಅವ್ರು ಯುದ್ಧ ಮಾಡ್ತಾನೂ ಕೆಲವರು ಸಾಯ್ತಿರ್ತಾರೆ. ಅಕ್ಕನಾಗಮ್ಮ ಯುದ್ಧ ಮಾಡಿ ಅಲ್ಲಿ ಹೋದ್ರು ವಚನ ಎಲ್ಲರೂ ಒಂದಿನ ಲಿಂಗೈಕ್ಯ ಆಗೋದು, ಎಲ್ಲ ಸಾಯೋದು ಒಂದೇ ಏರಿಯಾ ಇರ್ತದಲ್ಲ. ಅವ್ರು ಲಿಂಗೈಕ್ಯ ಆಗ್ಯಾರ ಶರಣ ಪರಂಪರೆಯಲ್ಲಿ ಕೂಡಲ ಸಂಗಮನಲ್ಲಿ. ಅವರಿಗೆ ವಿದ್ಯಾದಾನ ಮಾಡಿದಂಥ ಕ್ಷೇತ್ರ ಅದು. ವಿದ್ಯಾದಾನ ಮಾಡಿದಂಥ ಕ್ಷೇತ್ರ. ಅಲ್ಲೇ ವಿದ್ಯೆ ಕಲಿತು ಬಾಲ್ಯದ ದಿನಗಳು ಅಲ್ಲೇ ಕಳೆದಂಥವ್ರು ಅವರು. ಆಮೇಲೆ ಅವ್ರ ಮಾವ ಬಂದು ಇಲ್ಲೆಲ್ಲ ಉದ್ಯೋಗ ಕೊಟ್ಟು ಅವ್ರಿಗೆ ಮಂತ್ರಿ ಮಾಡಿ ಕರ್ಣಿಕ. ಒಬ್ಬ ಬಸವಣ್ಣವ್ರು ಹೆಂಗಿದ್ರು ಅಂದರೆ ಒಬ್ಬ ಗುಮಾಸ್ತಾಗಿ ಕೆಲಸ ಮಾಡಿದ್ರು. ಗುಮಾಸ್ತಾಗಿ ಕೆಲಸ ಮಾಡ್ತಾ 2 ದೀಪ ಹಚ್ತಿದ್ರು ಅವರು. ಒಂದು ದೀಪ ಯಾರೇ ಬಂದ್ರೆ ಮಾತಾಡಿದ್ರೆ ಖಾಸಗಿ ಬಂದವರಿಗೆ ಒಂದು ದೀಪ ಹಚ್ತಿರು. ಇನ್ನೊಂದು ದೀಪ ಎದಕ್ಕೆ ಹಚ್ತಿರಂತಂದರೆ ಸರ್ಕಾರದ ಯಾರಾದರೂ ಮಂತ್ರಿಗಳು ಯಾರೇ ಬಂದು ಮಾತಾಡ್ಕೊತ ಚರ್ಚೆ ಮಾಡ್ತಾರೋ ಅವಾಗ ಹರಟೆ ಹೊಡ್ಕೋತ ಸರ್ಕಾರದ ಎಣ್ಣೆ ಲಾಸ್ ಮಾಡಿದ್ರೆ ಹೆಂಗೆ. ಇದು ಬಸವಣ್ಣನವರ ಪರಿಕಲ್ಪನೆ. ಇಂಥವು ಭಾಳ ರೋಚಕವಾದಂಥದ್ದು. ಸರ್ಕಾರಿ ನೌಕರರು ಜೀಪ್ ತಗೊಂಡು ತರಕಾರಿ ತರಕ್ಕೆ ಹೋಗ್ತಾರೆ, ಹಂಗೆಲ್ಲ ಇಲ್ಲ. ಅದಕ್ಕೆ ಅನ್ಯ ವಿಷಯಗಳು ಹೇಳದೆ ಬಸವಣ್ಣವ್ರ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡೀನಿ. ಇದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಸರ್, ಕೊನೆಗೆ ಆ ರೀತಿ 800 ವರ್ಷಗಳ ಹಿಂದಿನ ವಚನಗಳು ಕೊನೆಗೆ ಈ 21ನೇ ಶತಮಾನದಲ್ಲಿ ಒಟ್ಟಾಗಿದೆ ಹೇಗೆ? ಅಂದರೆ
ವಚನಗಳು ಹಾಗೆ ಉಳಿದು ಯಾರ ಮನೆಯೊಳಗೆ ಸೇರಿದು, ಯಾರ ಮಠದೊಳಗೆ ಸೇರಿದು, ಹೀಗೆ ಬಂದವು, ಹಿಂಗೆ ಬಂದು ಸೇರಿದು ಅವರವರೆಲ್ಲ ಸ್ವಾಭಿಮಾನದಿಂದ ಕನ್ನಡದ ವಚನಗಳು ನುಡಿ ಮುತ್ತುಗಳು ಇದ್ದಂಗೆ ರಚನೆ ಮಾಡಬೇಕಂತೇಳಿ ಇವೆಲ್ಲ ಇದ್ದು ಅವನ್ನೇ ಏನು ಮಾಡಿದ್ರು, ಫಗು ಹಳಕಟ್ಟಿ ಅಂತವ್ರು, ಬಿಜಾಪುರದಲ್ಲಿ ಫಗು ಹಳಕಟ್ಟಿ ಅಂತವರು ಅವರು ಇವನ್ನ ರಕ್ಷಣೆ ಮಾಡ್ತಾರೆ. ಅವನು ಪ್ರಿಂಟ್ ಹಾಕ್ತಾರೆ, ತಮ್ಮದು ಪ್ರಿಂಟಿಂಗ್ ಪ್ರೆಸ್, ಇದು ಪ್ರಿಂಟಿಂಗ್ ಪ್ರೆಸ್ ಹಾಕಿ ಭಾಳ ಚೆನ್ನಾಗಿದೆ. ಆ ಫಗು ಹಳಕಟ್ಟಿಯವರನ್ನು ನಾವು ಸಲ್ಯೂಟ್ ಹೊಡಿಬೇಕು. ನಾವು ವಚನ ಓದುವವರು ಅಥವಾ ಕನ್ನಡಿಗರು ನಾವು ಸಲ್ಯೂಟ್ ಹೊಡಿಬೇಕು. ಬಿಜಾಪುರದಲ್ಲಿರುವಂಥ ಅವಾಗ ಸಂದರ್ಭದಲ್ಲಿ ಇಲ್ಲವಂತ ಎಲ್ಲ ಕಡೆದ ಸಂಗ್ರಹ ಮಾಡಿ ತಮ್ಮದೇ ಮುದ್ರಣದಲ್ಲಿ ಪ್ರಿಂಟ್ ಮಾಡಿ ಪ್ರತಿನಿತ್ಯ ಪತ್ರಿಕೆ ಒಳಗೆ ಪ್ರಿಂಟ್ ಮಾಡಿದಂಥವ್ರು ಫಗು ಹಳಕಟ್ಟಿ, ಫಕೀರಪ್ಪ ಹಳಕಟ್ಟಿ ಅನ್ನುವಂಥವ್ರು. ಅವರು ಆ ಶರಣರು ಇತ್ತೀಚಿನ ದಿನಗಳಲ್ಲಿ 19ನೇ ಶತಮಾನದಲ್ಲಿ ಅವರು ಮಾಡಿದಂಥದ್ದು. ಇವತ್ತೆಲ್ಲಾದರೂ ಫಗು ಹಳಕಟ್ಟಿಯವರು, ಫಗು ವಚನ ಪಿತಾಮಹ ಅಂತ ಕರಿತೀವಿ ನಾವು, ಫಗು ಹಳಕಟ್ಟಿಯವರು. ಅವರು ಒಂದು ಸಲ ವಿಶ್ವವಿದ್ಯಾಲಯದವರು ಕರೆಸ್ರಂತ, ಎಷ್ಟೋ ಬಡತನ ಅವರಿಗೆ, ಅಂಥ ಬಡತನದಲ್ಲಿ ವಚನ ಚಳವಳಿ, ವಚನ ಪುಸ್ತಕನ ಉಳಿಸಿರು, ವಚನಗಳನ್ನು ಉಳಿಸಿದ್ರು ಅವರು. ಅವರಿಗೆ ಏನೋ ಡಾಕ್ಟರೇಟ್ ಪದವಿ ಕೊಡ್ಲಿಕ್ಕೆ ಕರೆಸ್ರಂತೆ. ಎಲ್ಲಿ ಫಂಕ್ಷನ್ ಇತ್ತು ಯೂನಿವರ್ಸಿಟಿ ಒಳಗೆ ಕರೆಸಿದಾಗ ಊಟಕ್ಕೆ ಕೂತ್ರೆ ಎಲ್ಲ ಫಂಕ್ಷನ್ ಮುಗಿಸಿದ ಬಳಿಕ ಊಟಕ್ಕೆ ಕುಂತಿರಂತೆ ಎಲ್ಲ ವೈಸ್ ಚಾನ್ಸಲರ್ ಎಲ್ಲರೂ ಕುಂತಾಗ ಎಲ್ಲರೂ ಮ್ಯಾಲಿಂದು ಜಾಕೆಟ್ ಕೋಟ್ ತೆಗೆದು ಸಿಗಿಸ್ತಾರಂತ. ಇವರು ತೆಗಿಲಿಲ್ಲಂತ. ಕೇಳಿದ್ರಂತ, ಯಾಕ್ರಿ ನೀವು ತೆಗಿಲಿಲ್ಲ ಅಂತ. ಇಲ್ಲ ತೆಗಿಬಾರ್ದು ಅಂತ, ತೆಗಿಬಾರ್ದು ಅಂತ ಯಾರೋ ಒತ್ತಾಯ ಮಾಡಿದ್ರೆ ತೆಗೆದ್ರಂತ. ಒಳಗಡೆ ಈ ಶರ್ಟುಗಳೆಲ್ಲ ಹರಿದು ಬಿಟ್ಟಿತ್ತಂತ, ತೂತ ಎಲ್ಲ ಹೋಲ್ ಬಿದ್ದೀವಂತ. ಅದಕ್ಕೆ ಎಲ್ಲರೂ ತಪ್ಪಾಯ್ತು ರೀ ಅಂತಂದ್ರಂತ. ಅಂದ್ರೆ ಆ ಫಗು ಹಳಕಟ್ಟಿಯವರು ಬಡತನದಲ್ಲಿ ಇದ್ದು ತಮ್ಮೆಲ್ಲ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹಾಕಿದ್ರು. ತಮ್ಮ ಜೀವಿತದ ಎಲ್ಲ ಏನೇನು ಬರ್ತಾ ಆದಾಯ ಎಲ್ಲ ಪ್ರಿಂಟಿಂಗ್ ಹಾಕಿ ವಚನ ಉಳಿಸಿದವರು ಅವರು, ಸಂಗ್ರಹ ಮಾಡಿದವರು ಅವರು. 800 ವರ್ಷಗಳ ಹಿಂದೆ ವಚನಗಳು ಚದುರಿ ಹೋಗಿದ್ದವನ್ನ ವಚನ ಕಟ್ಟುಗಳನ್ನು ಸಂಗ್ರಹಿಸಿ ಅದನ್ನು ಪುಸ್ತಕ ರೂಪ ಮಾಡಿದ್ದು ಫಗು ಹಳಕಟ್ಟಿ. ತಾಳೆಗರಿಯಲ್ಲಿ ಇರುವಂಥವು ತಾಳೆ ಎಲೆ ಅಂತಿರ್ತಾವೆ. ಆ ತಾಳೆಗರಿಯಲ್ಲಿ ಇರುವಂಥವು ಅವು ಎಲೆ ಮೇಲೆ ಬರ್ದಿವು ವಚನ. ಅವಾಗೆಲ್ಲ ಪೇಪರ್ಗೆ ಬರೆದಿಲ್ಲ, ಎಲೆ ಮೇಲೆ ಬರ್ದಿವು. ಆ ಎಲೆಗಳನ್ನು ಈಗ ಭಾಳ ವರ್ಷ ಆದ್ರೆ ಮುರಿದು ಹೋಗ್ತಾವೆ, ಎಲೆ ಪುಡಿ ಆಗ್ತಾವೆ. ಅವನ್ನು ತಂದು ಅದ ಪ್ರಕಾರ ಪ್ರಿಂಟ್ ಮಾಡಿ ಎಲ್ಲ ಜನರಿಗೆ ತಲುಪಿಸಿದಂಥವ್ರು ಫಗು ಹಳಕಟ್ಟಿಯವರು. ಇದು ವಚನ ಚಳವಳಿ ಉಳಿದಿದ್ದು ಅಂಥವ್ರಲ್ಲಿಂದ. ಅನೇಕ ಜನರು ಶರಣರು, ವಚನಕಾರರು ಅವರೆಲ್ಲ ಕೊಟ್ಟಿದ್ದು ಇವತ್ತು ಎಲ್ಲರೂ ಕೆಲವು ಮಠಾಧೀಶರನ್ನು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಫಗು ಹಳಕಟ್ಟಿಯವರಿಗೆ ನಾವು ಅವರಿಗೆ ಎಷ್ಟು ಸಲ್ಯೂಟ್ ಹೊಡೆದವರು ಕಡಿಮೆ. ಶರಣಾರ್ಥಿ. ಸರ್ ನಿಮ್ಮ ಹೆಸರು ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ಬಸವರಾಜ, ತಂದೆ ಶಿವಶರಣಪ್ಪ, ಬಿಜಿನಹಳ್ಳಿ, ಸೊಲಬಣ್ಣವ್ರು ಅಂತಾರೆ. ಈ ವಚನ ಆ ಪಾದುಕೆಗಳಿಗೂ ಅಥವಾ ಚಮ್ಮಾಳಿಗೆಗಳಿಗೂ ನಿಮ್ಮ ಕುಟುಂಬಕ್ಕೂ ಏನು ಸಂಬಂಧ? ಹಿಂದೆ ಏನು ಅವ್ರು ಹೇಳಿದ್ರಲ್ಲ ಮುಡಿಬೇಕುಂಡ್ರೆ ಸರ್, 12ನೇ ಶತಮಾನದಾಗ ಬಿಜ್ಜಳ ರಾಜ ಅಂತ ಹೇಳಿದ್ರಲ್ಲ, ಆ ಬಿಜ್ಜಳ ರಾಜಂದು ಈ ಮನೆತನಕ್ಕೆ ಸಂಬಂಧ ರೀ. ಇಲ್ಲಿದ ಹೆಣ್ಣು ಅವರೇ ತೊಗೊಂಡವರು, ಅಲ್ಲಿದ ಹೆಣ್ಣು ಇಲ್ಲಿ ಕೊಟ್ಟರು ಗೊತ್ತಿಲ್ಲ. ಅದು ಹಿಂದಿನ ಸಂಬಂಧ. 12ನೇ ಶತಮಾನ ಅಂದರೆ ಈಗ 900 ವರ್ಷ ಆಯಿತು. ಇದು ನಂದು 14ನೇ ತೆರಿ. ಒಂದು ಮನುಷ್ಯ 100 ವರ್ಷ ಅಂತ ಆಯಸ್ಸು ಹೇಳ್ತಾರೆ. ಆದರೆ ಈಗಿನ ಅಷ್ಟು ಯಾರು ಹೋಗಲ್ಲ. ನಾವು ನೀವು ಹೋಗ್ಬೇಕಾದ್ರೆ 50 ಇಲ್ಲ 60 ಲಾಸ್ಟ್. ಅದು ಅವ್ರು ಚಂದ ಶರೀರ ಚಂದ ಇಟ್ಕೊಂಡಾರ ಅಂದ್ರೆ ಅದು ಅವಾಗಿಂದ ಇದು ಸಂಬಂಧ ಇರೋದ್ರಿಂದ ಇದು ಪಾದಿಕೆಗಳು ನಮ್ಮ ಮನೆಯಾಗ ಉಳಿದವ. ಅವನ್ನೇ ಈಗ ಸಂರಕ್ಷಣೆ ಮಾಡ್ಕೊತ ಅದು ಹಿರಿಯರ ಪುಣ್ಯ, ನಮ್ಮ ಸೌಭಾಗ್ಯ. ಅದರ ದಿನನಿತ್ಯ ಪೂಜೆ ಮಾಡ್ಕೊತ ಇದು ಕಸ ಹೊಡ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಬಂದು ಮೈಕ್ ಹಚ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ರೀ. ಉಳಿದಾಗಿ ನೀವು ಕೃಷಿ ಮಾಡ್ತೀರಿ? ಕೃಷಿ ಅಂದರೆ ಇತ್ತು, ನಮ್ಮದು ಸಾಕಷ್ಟು ಹೊಲ ಇತ್ತು, ಇಲ್ಲ ಅಂತಲ್ಲ. ಎಲ್ಲ ಹಿರಿಯರ ಕೈ ಮೇಲೆ ಕಳೆದೋಗಿದೆ. ಈಗ ಇದೇ ಹೊಲ, ಇದೇ ಮನೆ ನಂಬಿ ಕುಂತೀವಿ. ಇದ್ರ ಮೇಲೆ ಈ ಬಂದಂಥ ಭಕ್ತಾದಿಗಳು ಏನು ಕೊಟ್ಟಿದ್ದೆ ಅದು ನಾವು ಶ್ರೇಷ್ಠ ಮಾಡೋದು. ಅವ್ರು 10 ಕೊಡಲಿ, 50 ಕೊಡಲಿ, 100 ಕೊಡಲಿ, 50 ಕೊಡಲಿ, 1000 ಕೊಡಲಿ, ಇದೇ ನನಗದೆ ಉಪಜೀವನ ಇದ್ದು ಇದು ಒಂದೇ ಈಗ ಸದ್ಯ. ಇದು ಬಿಟ್ಟು ಇದು ಆ ಕಾಲದ ಏನು ಸಾಕ್ಷಿ? ಸಾಕ್ಷಿ ಈಗ ಹೇಳಿದ್ರಲ್ಲ ಅವರು, ಲ್ಯಾಬಿಗೆ ಹೋಗಿ ಏನು ಬಂದದಂತ ಹೇಳಿದ್ರಲ್ಲ. ಹೌದು, ಲ್ಯಾಬಿಗೆ ಅಂದ್ರೆ ಪೂರ ಒಯ್ದಿಲ್ಲ, ಸ್ವಲ್ಪ ತುಕಡಿ. ಅವಾಗಿನ ನಮ್ಮ ತಂದೆಯವರು ಇದ್ದರು, ಅವರು ನಾವು ಯಾವಾಗ ಇದ್ದರು ಇಲ್ಲೇ ಇದ್ದರು. ಅದು ಹೌದಲ್ಲ ಅನ್ನೋದಕ್ಕೆ ಬರೇ 150 ಕಾರು ಜೀಪ್ಗಳು ಇಲ್ಲಿ ಸೀದಾ ಇಲ್ಲಿಗೆ ಬಂದಿರು ಅವ್ರು ಮುತ್ಯಾರಿಂದ. ಇವತ್ತು ದೇವರು ಇಲ್ಲ ಅಂತ ಹೇಳಿದ್ರೆ ದೇವ್ರು ಯಾಕಿಲ್ಲ? ಸಾಕ್ಷಾತ್ ಪರಮಾತ್ಮನೇ ನಮ್ಮ ಬೆನ್ನಿಂದ ಇರ್ತಾನೆ, ಆದರೆ ನಮಗೆ ಕಣ್ಣಿ ಕಾಣಲ್ಲ ಅಂತ ಹೇಳಿದ್ರು ಅವರು. ಸರಿಯಾರ ತಳಬಾಳದ್ರಿ ಏನು ಅವ್ರು ಹೇಳಿದ್ರಲ್ಲ, ಈಗ ಮುಡಿಬಿಗುಂಡ್ಯಾರವರು ಅವ್ರು ಹೇಳಿದ್ರು ಲಿಂಗೈಕ್ಯ ಆಗ್ಯಾರ ಅವರು. ಈಗ ಆಲ್ರೆಡಿ ಅವರಿಲ್ಲ, ಈಗ ಅವ್ರು ಮರಿಗಳಾರು, ಮತ್ತು ಬೇರೆ ಇಲ್ಲಮಲ್ಲ. ಅದೇ ಮಠದಲ್ಲೇ ನಾನು ಸಾಲಿಗಿದ್ದವ್ರು, ನಮಗೆ ಸಾಲಿ ಕಲಿಸಿದ್ರು. ನಮ್ಮ ಅಕ್ಕೋರು ಇಲ್ಲ ಹಾಬಳಿಕೆ ಕೊಟ್ಟಿವಿ, ಇದೇ ಹಾಬಳಿಕೆ, ಮೇನ್ ಹಾಬಳಿಕೆ, ಭಾಳ ದೂರ ಇಲ್ಲ ಅವರು, ಇಲ್ಲೇ ಸನಿ ಹತ್ತಿರದಲ್ಲಿದ್ದಾರೆ. ಅವ್ರು ಪಾಸ್ ಆದರು.
ಅವ್ರಿಗೆ ಅಂಗನವಾಡಿ ನೌಕರಿ ಸಿಕ್ತು, ನಮಗೇನು ಸಿಗಲಿಲ್ಲ. ನಾವು ಸ್ವಲ್ಪ ನಾವು ಮಧ್ಯದಲ್ಲಿ ಬಂದುಬಿಟ್ಟಿವಿ. ಹುಡುಗಾಟ ಚೇಷ್ಟು ಗುಣ ಇರ್ತದೆ ಅವಾಗಿನ. ಆ ಟೈಮಾಗ ಬಂದುಬಿಟ್ವಿ ಈ ಕಡೆ. ನಾವು ಈ ಕಡೆ ನಾವು 9ನೇ ಕ್ಲಾಸ್ನಾಗ ಮುಗೀತು ರೀ. ಇಲ್ಲಿಗೆ ಬಂದು ಇಲ್ಲೇ ಅದೇ ಗಳೆ ಹೊಡ್ಕೊತ ಹೋಗೋದು, ಈ ಥರ ಗೌಡ್ರ ಬಳಿ ಸಾವುಕಾರ ಬಳಿ ಅದೇ ಕೆಲಸ ಮಾಡ್ಕೊತ ಹೋಗ್ಬಿಟ್ವಿ ಅಷ್ಟೇ. ಹಿಂಗಾಯ್ತು. ಅದಕ್ಕೆ ನಮಗೆ ಇದ್ದದ್ದು ಹೊಲ ಇದೆ, ಮನೆ ಇದೆ, ಸದ್ಯಕ್ಕೆ ನಮ್ಮ ಉಪಜೀವನನೇ ಇದೆ.